ಮಾರ್ಗದಲ್ಲಿ ಬರುವಂತೆ ಆಗತ್ತೆ. ಆ ಒಂದು ದೊಡ್ಡದಾದ ಶಕ್ತಿ ಸ್ತ್ರೀಯರಲ್ಲಿದೆ. ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕೀರ್ತಿ ಶ್ರೀಹಿ ವಾಕ್ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಸ್ತ್ರೀಯರಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ವಿಭೂತಿ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ, 10ನೇ ಅಧ್ಯಾಯ. ಅದೇನು ಸ್ತ್ರೀಯರಲ್ಲಿ ನಿನ್ನ ವಿಭೂತಿ, ಸ್ತ್ರೀಯರೊಳಗೆ ಏನು ವಿಶೇಷವನ್ನ ನೀನು ಕೊಡ್ತಾ ಇದ್ದಿ ಅಂತ ಕೇಳಿದ್ದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು. ಒಬ್ಬೊಬ್ಬರಲ್ಲಿ ಒಂದೊಂದನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಸ್ತ್ರೀಯರಲ್ಲಿ ನೀನು ಕೊಟ್ಟದ್ದು, ಕರುಣಿಸಿದ್ದು ಏನು? ನಿನ್ನ ಸನ್ನಿಧಾನದಿಂದ ಅಲ್ಲಿ ಎದ್ದು ತೋರುವ ಗುಣ ಯಾವುದು? ಅದಕ್ಕೆ ಕೃಷ್ಣ ಹೇಳಿದ್ದು ಕೀರ್ತಿ ಶ್ರೀಹಿ ವಾಕ್ಚನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಎಂತಹ ಮಾತನ್ನು ಹೇಳ್ತಾನೆ. ಕೀರ್ತಿ ಕೀರ್ತಿ ಪ್ರತ್ಯಕ್ಷತ ಸ್ತುತಿ. ಕೀರ್ತಿ ಶಬ್ದಕ್ಕೆ ಶ್ರೀಮದ್ ಆಚಾರ್ಯರ ಅರ್ಥ ಹೇಳ್ತಾರೆ, ಕೀರ್ತನೆ, ಪ್ರತ್ಯಕ್ಷವಾಗಿ ಹೊಗಳುವಂತಹ, ಕೀರ್ತನೆ ಮಾಡುವಂತಹ ಏನೋ ಒಂದು ಯೋಗ ಇದೆ, ಅದಕ್ಕೆ ಕೀರ್ತಿ ಅಂತಾರೆ. 4 ಜನ ನೀವು ಮಾಡಿದ ಕಾರ್ಯ ಬಹಳ ಸ್ತುತ್ಯವಾದದ್ದು, ಶ್ಲಾಘ್ಯವಾದದ್ದು ಅಂತ ಅಭಿನಂದನೆಗಳನ್ನು ಸಲ್ಲಿಸ್ತಾರಲ್ಲ, ಅದಕ್ಕೆ ಕೀರ್ತಿ ಅಂತ ಅನ್ನೋದು. ಈ ರೀತಿಯ ಅಭಿನಂದನೆಗೆ ಪಾತ್ರರಾಗುವಂತಹ ಒಂದು ಅರ್ಹತೆ, ಆ ತರಹದ ಗುಣಗಳು ಸ್ತ್ರೀಯರಲ್ಲಿವೆ, ನಾನು ಕೊಟ್ಟಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಕೀರ್ತಿ ಮೊದಲನೆಯದು. ಅವರು ಮಾಡುವಂತಹ ತ್ಯಾಗ, ಅವರು ಮಾಡುವಂತಹ ಧರ್ಮ, ಅವರು ಮಾಡುವಂತಹ ಅನೇಕ ತರಹದ ಸೇವೆಗಳು, ಅವರಲ್ಲಿರುವ ನಿಷ್ಠೆ, ಇವುಗಳಿಂದಾಗಿ ಪುರುಷರು ಹಾಗೂ ಇನ್ನುಳಿದವರೆಲ್ಲ ಅವರನ್ನು ಕೊಂಡಾಡುವ ರೀತಿಯಲ್ಲಿ ಅವರಲ್ಲಿ ಆ ಸದ್ಗುಣಗಳನ್ನು ಪಡೆಯುವ ಅರ್ಹತೆ ಇದೆ. ಪಡೆದುಕೊಳ್ಳುವ ಪ್ರಯತ್ನ ಮಾಡಿದರೆ ಅಂತಹ ಕೀರ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ. ನನ್ನ ಸನ್ನಿಧಾನ ಇದೆ. ಕೀರ್ತಿ ಶ್ರೀಹಿ, ಉತ್ತಮವಾದಂತಹ ಸಂಪತ್ತು. ಸಂಪತ್ತು ಅಂದರೆ ಹಣ ಒಂದೇ ಅಲ್ಲ, ಹಣವೂ ಸರಿ, ಹಣ ಒಂದೇ ಅಲ್ಲ, ನಾನಾ ತರಹದ ಉತ್ತಮವಾದ ಸೌಮಾಂಗಲ್ಯ, ಸೌಭಾಗ್ಯ, ಸಂಪತ್ತು ಎಲ್ಲವನ್ನೂ ನಾನು ಸ್ತ್ರೀಯರಲ್ಲಿ ಕೊಟ್ಟಿದ್ದೇನೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ದ್ರೌಪದಿ ಸತ್ಯಭಾಮಿಗೆ ವಿಜ್ಞಾಪನೆ ಮಾಡಿಕೊಂಡ ರೀತಿಯಲ್ಲಿ ಸಂಪತ್ತನ್ನು ಪುರುಷರು ಗಳಿಸಿದ್ದನ್ನು ಚೆನ್ನಾಗಿ ರಕ್ಷಣೆ ಮಾಡಿ ಅದನ್ನು ಸದ್ವಿನಿಯೋಗ ಮಾಡತಕ್ಕಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಸ್ತ್ರೀಯರಿಗೆ ಧರ್ಮಶಾಸ್ತ್ರ ನೀಡಿದೆ, ಮಹಾಭಾರತ ನೀಡಿದೆ. ಪರಮಾತ್ಮ ಆ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಸಂಪತ್ತನ್ನು ಸರಿಯಾಗಿ ವಿನಿಯೋಗ ಮಾಡತಕ್ಕಂತಹ ಒಂದು ಕಾರ್ಯ. ಪಾಂಡವರ ಸಂಪತ್ತೆಲ್ಲ ದ್ರೌಪದಿಯ ಕೈಯಲ್ಲಿತ್ತು. ಯಾರಿಗೆ ಯಾವ ಕಾಲದಲ್ಲಿ ಯಾವ ರೀತಿಯ ಸತ್ಕಾರ ಮಾಡಬೇಕು, ಮಾನ್ಯಾನಾಂ ಮಾನಸತ್ಕಾರಂ, ಯಾರಿಗೆ ಯಾವಾಗ ಏನು ಸತ್ಕಾರ, ಅತಿಥಿಗಳಿಗೆ, ಅಭ್ಯಾಗತರಿಗೆ, ಬಾಂಧವರಿಗೆ, ಹೆಣ್ಣಿನ ಕಡೆ ಗಂಡಿನ ಕಡೆಯವರು, ದೂರದ ಬಳಗ, ಹತ್ತಿರದ ಬಳಗ, ಅನಾಥರು, ಅಂಗವಿಕಲರು, ಭಿಕ್ಷುಕರು, ಯಾರು ಯಾರಿಗೆ ಎಷ್ಟು ಎಷ್ಟು ಯಾವ ಕಾಲಕ್ಕೆ ವಿನಿಯೋಗ ಮಾಡಿದರೆ ಕೀರ್ತಿಯೂ ಬರುತ್ತೆ, ಪುಣ್ಯವೂ ಬರುತ್ತದೆ, ಶ್ರೇಯಸ್ಸಾಗ್ತದೆ, ಎಲ್ಲ ರೀತಿಯ ಭಗವಂತನ ಕೃಪೆ ಆಗ್ತದೆ, ತಮ್ಮ ಮನೆಯ ನಿರ್ವಹಣೆಗೆ ಯಾವ ಅಡ್ಡಿ ಆತಂಕಗಳಿರೋದಿಲ್ಲ. ಇದೆಲ್ಲವನ್ನ ಸೂಕ್ಷ್ಮವಾದ ದೃಷ್ಟಿಯಿಂದ ಗಮನಿಸಿ ಚೆನ್ನಾಗಿ ವಿನಿಯೋಗ ಮಾಡತಕ್ಕಂತಹ ಒಂದು ಶಕ್ತಿಯನ್ನ, ಯೋಗ್ಯತೆಯನ್ನ ನಾನು ಸ್ತ್ರೀಯರಿಗೆ ಕೊಟ್ಟಿದ್ದೇನೆ. ಯೋಗ್ಯತೆ ಕೊಟ್ಟಿದ್ದೇನೆ, ಉಪಯೋಗ ಮಾಡಿಕೊಳ್ಳಬೇಕು. ಯೋಗ್ಯತೆ ಕೊಟ್ಟಿದ್ದೇನೆ ಅನ್ನೋದಕ್ಕೆ ಸಂತೋಷಪಟ್ಟು ಕೃತಾರ್ಥರಾಗುವುದಲ್ಲ. ಕೀರ್ತಿ ಶ್ರೀಹಿ, ಮೇಲಾಗಿ ವಾಕ್ಚ, ಅದನ್ನೇ ನಾನು ಹೇಳುವುದಕ್ಕೆ ಬಂದದ್ದು. ಮಕ್ಕಳಿಗೆ ಚೆನ್ನಾಗಿ ಪ್ರೀತಿಯಿಂದ ನುಡಿದರೆ ತಾಯಿಯ ನುಡಿಯಿಂದ ಆಗುವಂತಹ ಪ್ರಭಾವ ಇನ್ಯಾವ ಗುಡಿಯಿಂದಲೂ ಆಗೋದಿಲ್ಲ, ಗುಡುಗಿನಿಂದಲೂ ಆಗೋದಿಲ್ಲ. ಯಾರು ಗುಡುಗಿದರೂ ಅಷ್ಟೇ, ಗುಡಿಯಲ್ಲಿ ಕುಳಿತು ಒದರಿದರೂ ಅಷ್ಟೇ, ತಾಯಿಯ ನುಡಿಯಿಂದ ಆಗುವ ಪ್ರಭಾವ, ಅವಳ ನಡೆಯಿಂದ ಮಕ್ಕಳು ಕಲಿಯುವ ರೀತಿ ಇನ್ಯಾವ ನುಡಿ, ಇನ್ಯಾವ ನಡೆಯಿಂದಲೂ ಕಲಿಯುವುದಕ್ಕೆ ಸಾಧ್ಯ ಇಲ್ಲ. ವಾಕ್ಚ ನಾರೀಣಾಂ, ಅವರ ವಾಕ್ಯನಲ್ಲಿ ಆ ಶಕ್ತಿ ಇದೆ.
ಆ ಶಕ್ತಿಯನ್ನು ನಾನು ಕೊಟ್ಟಿದ್ದೇನೆ, ಅದು ನನ್ನ ವಿಭೂತಿ, ನನ್ನ ಸನ್ನಿಧಾನ ಇದೆ ಆ ಮಾತಿನಲ್ಲಿ ಅನ್ನೋದಕ್ಕಾಗಿ ಮಾತಿನ ಉಪಯೋಗವನ್ನು ಮಾತೆಯರು ಚೆನ್ನಾಗಿ ಮಾಡಿಕೊಳ್ಳಬೇಕು. ಯಾಕೆಂದರೆ ಅದೇ ಒಂದು ದೊಡ್ಡ ವರದಾನ ನಾನು ಕೊಟ್ಟದ್ದು ಅಂತ ಕೃಷ್ಣ ಹೇಳಿದ್ದಾನೆ. ವಾಕ್ಚ ನಾರೀಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಮಾಡುವ ಕಾರ್ಯಗಳಲ್ಲೇನಾದರೂ ಗಂಡ, ಅತ್ತೆ, ಮಾವ, ಮಕ್ಕಳು, ಬಾಂಧವರು ಮರೆತರೆ ತಾನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ನೆನಪು ಮಾಡಿಕೊಡಬೇಕಾದ ಕರ್ತವ್ಯ, ಒಳ್ಳೆ ನೆನಪಿನ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ. ಸ್ಮೃತಿ, ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ಗುರುಕುಲದಲ್ಲಿದ್ದು ಅಧ್ಯಯನ ಮಾಡಿ 10 ಬಾರಿ ಅದನ್ನು ಆವೃತ್ತಿ ಮಾಡಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪರಿಶ್ರಮ ಇದೆ ಪುರುಷರಿಗೆ. ಆದರೆ ಸ್ಮೃತಿ ಮೇಧಾ, ಪ್ರವಚನದಲ್ಲಿ ಕೇಳಿದರೆ ಸಾಕು, ಪ್ರವಚನದಲ್ಲಿ ಚೆನ್ನಾಗಿ ಕೇಳಿದರೆ ಸಾಕು, ನೆನಪಿನಲ್ಲಿಟ್ಟುಕೊಂಡು ಸರಿಯಾಗಿ ಅದನ್ನು ಧಾರಣೆ ಮಾಡಿಕೊಂಡು ಹೇಳುವಂತಹ ಯೋಗ್ಯತೆಯನ್ನು ಸ್ತ್ರೀಯರಿಗೆ ಕೊಟ್ಟಿದ್ದಾನೆ. ಮೊನ್ನೆ ಮಾಡಿದ ಭಾಗವತದ ಉಪನ್ಯಾಸದ ನಂತರ ಕೂಡಲೇ ಮಂತ್ರಾಕ್ಷತೆಯ ಸಂದರ್ಭದಲ್ಲಿ ಮಾಡಿದಂತಹ ಪ್ರಶ್ನೋತ್ತರ ಕಾರ್ಯಕ್ರಮವೇ ಇದಕ್ಕೆ ಸಾಕ್ಷಿ. ಪ್ರವಚನ ಆಗಿದೆ, ಯಾರ ಕೈಯಲ್ಲಿ ಪೆನ್ ಇಲ್ಲ, ಪುಸ್ತಕ ಇಲ್ಲ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೇ ಇಲ್ಲ. ಪ್ರತಿಯೊಬ್ಬ ಮಹಿಳೆಯರು ಅಷ್ಟು ಶೀಘ್ರದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಕೃಷ್ಣ ಹೇಳಿದ ಮಾತು ಸ್ಮೃತಿ ಮೇಧಾ, ಸ್ಮೃತಿಯ ರೂಪದಲ್ಲಿ, ಮೇಧಾಶಕ್ತಿಯ ರೂಪದಲ್ಲಿ ನಾನು ಸ್ತ್ರೀಯರಲ್ಲಿದ್ದೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಅದರ ಉಪಯೋಗ ಮಾಡಿಕೊಂಡು ಶಾಸ್ತ್ರಗಳ ಶ್ರವಣ ಮಾಡಿ ತತ್ವಜ್ಞಾನವನ್ನು ಚೆನ್ನಾಗಿ ಉಳಿಸಿಕೊಂಡು ವಾಕ್ಚ ನಾರೀಣಾಂ, ಮಾತಿನ ಮೂಲಕವಾಗಿ ಅದರ ಉಪದೇಶವನ್ನು ತಮ್ಮ ಮಕ್ಕಳಿಗೆ ಮಾಡಬೇಕಾದಂತಹ ಜವಾಬ್ದಾರಿಯನ್ನು ಸ್ತ್ರೀಯರು ನಿಭಾಯಿಸಬೇಕು ಅಂತ ಕೃಷ್ಣ ಹೇಳ್ತಾನೆ. ಸ್ಮೃತಿ ಮೇಧಾ ಧೃತಿ ಕ್ಷಮಾ, ಧೈರ್ಯ. ಜೀವನದಲ್ಲಿ ಏರುಪೇರುಗಳು, ಸುಖ ದುಃಖಗಳು ಸಹಜವಾಗಿಯೇ ಬರ್ತವೆ. ಎಂತಹ ಪ್ರಸಂಗದಲ್ಲಿಯೂ ಧೈರ್ಯದಿಂದ ಇದ್ದು ಸಣ್ಣ ಪುಟ್ಟ ತಪ್ಪುಗಳು, ವ್ಯತ್ಯಾಸಗಳು ತನ್ನ ಮನೆಯ ಸದಸ್ಯರಿಂದ ಏನೇ ನಡೆದರೂ, ಯಾರಿಂದಲೇ, ಅತ್ತೆಯೋ ಮಾವನೋ ಗಂಡನೋ ಸೊಸೆಯೋ ಮಕ್ಕಳು, ಯಾರಿಂದಲೇ ಏನೇ ನಡೆದರೂ ಅದನ್ನು ಕ್ಷಮಿಸಿ ತಾನು ಧೈರ್ಯದಿಂದ ಉದಾರ ಹೃದಯದಿಂದ ಎಲ್ಲರನ್ನೂ ಸಂತೋಷದಿಂದ ನಡೆಸಿಕೊಂಡು ಹೋಗುವಂತಹ ಉದಾತ್ತವಾದ ಜೀವನದ ನಿರ್ವಹಣೆ ಮಾಡುವ ಯೋಗ್ಯತೆ ಸ್ತ್ರೀಯರಲ್ಲಿ ನಾನು ಕೊಟ್ಟದ್ದು ನನ್ನ ವಿಭೂತಿ ಅಂತ. ದೇವರ ವಿಶಿಷ್ಟ ಕಾರ್ಯಗಳಿಗೆ ವಿಭೂತಿ ಎನ್ನುವುದು. ಅಂತಹ ಒಂದು ವಿಶಿಷ್ಟ ಕಾರ್ಯವನ್ನು ಮಾಡಿಸುವುದಕ್ಕೆ ನನ್ನ ಸನ್ನಿಧಾನವನ್ನು ನಾನಿಟ್ಟಿದ್ದೇನೆ ಅಂತ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಈ ತರಹದ ಸಚ್ಚಾಸ್ತ್ರಗಳ, ಇತಿಹಾಸ ಪುರಾಣಗಳ ಶ್ರವಣ ಮಾಡಿ ಅವುಗಳನ್ನು ಪರಂಪರೆಯಲ್ಲಿ ಮುಂದುವರಿಯುವಂತೆ ಮಾಡುವಂತಹ, ಮನೆಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುವಂತಹ, ಜೊತೆಗೆ ತತ್ವಜ್ಞಾನ ಧರ್ಮಗಳನ್ನು ಉಳಿಸುವಂತಹ ಜವಾಬ್ದಾರಿ ಮಹಿಳೆಯರದಾಗಿದೆ. ಆ ನಿಟ್ಟಿನಲ್ಲಿ, ಆ ರೀತಿಯಲ್ಲಿ ಸಾಧನೆಯನ್ನು ತಾವೆಲ್ಲ ಮಾಡಬೇಕು. ಇದೀಗ ಹೇಳಿದಂತೆ ಕೇವಲ ನಿಮ್ಮ ಮುಖಸ್ತುತಿಗೆ ಹೇಳಿದ ಮಾತಲ್ಲ, ಅದು ನಿಜವಾಗಿಯೂ ಸಾಕಷ್ಟು ಜ್ಞಾನದಲ್ಲಿ ಪ್ರಗತಿ ಕಾಣ್ತಾ ಇದೆ. ಆದರೆ ಆ ಪ್ರಗತಿ ಮುಂದೆ ಮಕ್ಕಳಲ್ಲಿ ಅದು ಹಸ್ತಾಂತರ ಆಗಬೇಕು. ಹಸ್ತಾಂತರ ಇನ್ನುಳಿದ ಪದಾರ್ಥಗಳಿಗಾದರೆ ಕೈ ತಪ್ಪಿ ಹಸ್ತಾಂತರ ಆಗಬೇಕು. ಇಲ್ಲಿ ಕೈ ತಪ್ಪುವುದಿಲ್ಲ. ವಿದ್ಯೆಯನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಅದು ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಕೊಟ್ಟರೆ ಇನ್ನೂ ಬೆಳೆಯುತ್ತೆ ವಿದ್ಯೆ, ಖಾಲಿಯಾಗೋದಿಲ್ಲ ಅದು. ಆ ರೀತಿಯಲ್ಲಿ ಆ ವಿದ್ಯಾದಾನ ನಿರಂತರವಾಗಿ ನಡೆಯಬೇಕು. ಹರಿಸ್ಮರಣೆ ನಿರಂತರವಾಗಿ ಇರಬೇಕು. ಯಾವ ಕೆಲಸ ಮಾಡುವಾಗಲೂ ದೇವರ ವಿಸ್ಮರಣೆಯಾಗದಂತೆ ಸಾಧನೆಯನ್ನು, ಉಪಾಸನೆಯನ್ನು ಮಾಡಬೇಕು. ಮಕ್ಕಳ ಕಡೆಗೆ, ಸೊಸೆಯರ ಕಡೆಗೆ ವಿಶೇಷವಾದ ಪ್ರೀತಿಯೂ ಇರಲಿ. ಪ್ರೀತಿಯ ಅಂತರ್ಜಾಲದೊಳಗೆ ಅವರನ್ನು ಕರೆದುಕೊಂಡು ಬಂದು ನಂತರ ಈ ಧರ್ಮದ ಉಪದೇಶವನ್ನು ಮಾಡಿ ಅವರು ಸಂಸಾರದ ಜಾಲದಿಂದ ಮುಕ್ತರಾಗುವಂತೆ ಮಾಡುವ ಒಂದು ದೊಡ್ಡದಾದ ಕಾರ್ಯ ಮಹಿಳೆಯರಿಂದ ನಡೆಯಬೇಕು ಎಂಬುದಾಗಿ ನಾವು ಆಶಿಸ್ತೇವೆ.